ಸ್ಟಡಿ ಟೈಮ್ ಟೇಬಲ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್. ಅಂದ್ರೆ ನೀವು ಫಸ್ಟ್ PUC ಅಥವಾ ಸೆಕೆಂಡ್ PUC ಕಾಮರ್ಸ್ ಸ್ಟಡಿ ಮಾಡ್ತಾ ಇದ್ರೆ ಈ ಒಂದು ಟೈಮ್ ಟೇಬಲ್ ಅನ್ನ ನೀವು ಫಾಲೋ ಮಾಡಬಹುದು. ಈಗ ಪ್ರಿಪರೇಷನ್ಗೆ ಅಂದ್ರೆ ಇನ್ನು ಫೈನಲ್ ಎಕ್ಸಾಮ್ ಆಗುತ್ತೆ ಅದರ ಪ್ರಿಪರೇಷನ್ಗೆ. ನಂತರ ಈ ವಿಡಿಯೋ ಏನಿದೆ ಅದನ್ನ ತುಂಬಾ ವಿದ್ಯಾರ್ಥಿಗಳು ಕೇಳಿದ್ರು, ಅದಕ್ಕೋಸ್ಕರ ಮಾಡ್ತಿರೋದು. ಯಾಕಂತ ಹೇಳಿದ್ರೆ ಸ್ವಲ್ಪ ಹೊತ್ತಿನ ಹಿಂದೆ ಅಥವಾ ಒಂದು 2 to 3 hours ಮೊದಲು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸ್ಟಡಿ ಟೈಮ್ ಟೇಬಲ್ ಅನ್ನ ಅಂದ್ರೆ ಅಪ್ಲೋಡ್ ಮಾಡಿದ್ದೆ ನಾನು. ಅದ್ರ ನಂತರ ತುಂಬಾ ವಿದ್ಯಾರ್ಥಿಗಳು ನಮಗೆ ಕಾಮರ್ಸ್ ಸ್ಟೂಡೆಂಟ್ಸ್ ನಮಗೂ ಕೂಡ ಸ್ಟಡಿ ಟೈಮ್ ಟೇಬಲ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದನ್ನ ಈಗ ರೆಕಾರ್ಡ್ ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀನಿ. ಮೊದಲದಾಗಿ ಈಗ ತುಂಬಾ ಸ್ಟೂಡೆಂಟ್ಸ್ ನನಗೆ ಹೇಳಿರೋದು ಕಾಲೇಜ್ ಟೈಮಿಂಗ್ ಏನಿದೆ ಅದು ಮಾರ್ನಿಂಗ್ 8 o'clock ಇಂದ 5 o'clock ವರೆಗೆ ಇದೆ ಅಂತ ಹೇಳ್ತಾರೆ. ಅಂದ್ರೆ 8 o'clock ಕಾಲೇಜ್ ಸ್ಟಾರ್ಟ್ ಆಗದೇ ಇದ್ರು ಕೂಡ ಬಸ್ ಮೂಲಕ ಕಾಲೇಜ್ಗೆ ಹೋಗೋದಕ್ಕೆ ಅಥವಾ ಮನೆಯಿಂದ ಕಾಲೇಜ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ. 8 o'clockಗೆ ನಾವು ಮನೆಯಿಂದ ಹೊರಡ್ತೀವಿ. ನಂತರ ಕಾಲೇಜ್ ಮುಗಿಯೋದು 5 o'clock ಆಗತ್ತೆ ಅಂತ ಹೇಳ್ತಾ ಇದ್ರು. ಈಗ ಅಕಸ್ಮಾತ್ ನಿಮಗೆ ಕಾಲೇಜ್ ಟೈಮಿಂಗ್ ಚೇಂಜ್ ಇದೆ, ನಿಮಗೆ ಜಾಸ್ತಿ ಟೈಮ್ ಸಿಗತ್ತೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಕಾಲೇಜಲ್ಲಿ ಏನಾದ್ರು ಹೋಮ್ ವರ್ಕ್ ಕೊಟ್ಟಿದ್ರೆ ಆ ಹೋಮ್ ವರ್ಕ್ ಅನ್ನ ಮಾಡ್ಕೊಳ್ಳಿ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ. ಓಕೆ, ಅಕಸ್ಮಾತ್ ಯಾವುದೊಂದು ಕ್ಲಾಸ್ ಆಫ್ ಇದೆ ಅದನ್ನ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಆರ್ ನಿಮಗೆ ಟೀಚ್ ಮಾಡುವಂತಹ ಲೆಕ್ಚರರ್ ಬಂದಿಲ್ಲ, ಕ್ಲಾಸ್ ನಡೀತಾ ಇಲ್ಲ, ಆ ಟೈಮಲ್ಲಿ ರಿವಿಷನ್ ಮಾಡೋದು ಅಥವಾ ಹೋಮ್ ವರ್ಕ್ ಕೊಟ್ಟಿದ್ರೆ ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದು ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಈಗ ಎಕ್ಸಾಮ್ ಟೈಮ್ ಅಂತ ಹೇಳ್ಬಹುದು ಈಗಿನಿಂದ ಕೂಡ. ಯಾಕಂದ್ರೆ ಮುಂದೆ ಪ್ರಿಪರೇಟರಿ ಎಕ್ಸಾಮ್, ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಮಾಡೋದಿದೆ. ಅದಕ್ಕೋಸ್ಕರ ಟೈಮ್ ಅನ್ನ ವೇಸ್ಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮೊದಲದಾಗಿ ಈಗ 5 o'clockಗೆ ನಿಮ್ಮ ಕ್ಲಾಸ್ ಮುಗಿಯುತ್ತೆ, ಕಾಲೇಜಲ್ಲಿ ಕ್ಲಾಸ್ ಮುಗಿಯುತ್ತೆ ಅಂತ ಹೇಳಿದ್ರೆ 5 o'clock ಇಂದ 6 o'clock ವರೆಗೆ ನಾನು ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರ್ತಿದ್ದೀನಿ. ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳಿದ್ರೆ ನೀವೀಗ ಕಾಲೇಜಿಂದ ಮನೆಗೆ ಹೋಗೋದಕ್ಕೆ ತೆಗೆದುಕೊಳ್ಳುವಂತಹ ಟೈಮ್ ಆಗಿರ್ಬೋದು. ಮನೆಗೆ ರೀಚ್ ಆಗಿದ್ದಿದ್ರೆ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಮನೆ ಜನರ ಜೊತೆ ಮಾತಾಡಿ ಮೈಂಡ್ ರಿಲ್ಯಾಕ್ಸ್ ಆಗೋ ರೀತಿ ಮಾಡಿ. ಓಕೆ, ಹಾಗಿದ್ರೆ 5 o'clock ಇಂದ 6 o'clock ವರೆಗೆ ರಿಲ್ಯಾಕ್ಸೇಷನ್ ಟೈಮ್. ಅದ್ರ ನಂತರ ಅಕೌಂಟೆನ್ಸಿ ಏನಿದೆ, ತುಂಬಾ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಕೆಲವು ವಿದ್ಯಾರ್ಥಿಗಳು ಬಿಸ್ನೆಸ್ ಸ್ಟಡೀಸ್ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ಡಿಫಿಕಲ್ಟ್ ಆಗ್ತಾ ಇದ್ರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ಈಗ ಅಕೌಂಟೆನ್ಸಿ ಏನಿದೆ ಅದನ್ನ ಈವ್ನಿಂಗ್ 6 o'clockಗೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಂತರ 1.5 hour ಅಂದ್ರೆ 6 o'clock ಇಂದ 7:30 ವರೆಗೆ ಸ್ಟಡಿ ಮಾಡಿ. ಓಕೆ, ಅಂದ್ರೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಾಗಿರ್ಬೋದು. ಈ ರೀತಿ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಎಕನಾಮಿಕ್ಸ್ ಏನಿದೆ ನನಗೆ ಗೊತ್ತಿರೋ ಮಟ್ಟಿಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಈಸಿನೇ ಅನ್ಸುತ್ತೆ. ನಿಮಗೆ ಹೇಗೆ ಅನ್ಸುತ್ತೆ? ಅಂದ್ರೆ ಎಕನಾಮಿಕ್ಸ್ ಈಸಿ ಅನ್ಸುತ್ತಾ ಅಥವಾ ಡಿಫಿಕಲ್ಟ್ ಅನ್ಸುತ್ತಾ? ಇದು ನಮ್ಮ ಕಮೆಂಟ್ ಹೋಗಿ ತಿಳಿಸಿ. ಅಂದ್ರೆ ಈ ಅಕೌಂಟೆನ್ಸಿ ಹಾಗೆ ಬಿಸ್ನೆಸ್ ಸ್ಟಡೀಸ್ಗೆ ಕಂಪೇರ್ ಮಾಡಿದ್ರೆ ಎಕನಾಮಿಕ್ಸ್ ಈಸಿ ಅನ್ಸುತ್ತೆ ಅಂತ ತುಂಬಾ ವಿದ್ಯಾರ್ಥಿಗಳು ಹೇಳಿದ್ರು. ಅದಕ್ಕೋಸ್ಕರ ನಾನು ಕೇಳಿದೆ, ನಿಮ್ಗೆ ಏನ್ ಅನ್ಸುತ್ತೆ? ಎಕನಾಮಿಕ್ಸ್ ಈಸಿ ಅನ್ಸುತ್ತಾ ಅಥವಾ ಡಿಫಿಕಲ್ಟ್ ಅನ್ಸುತ್ತಾ? ಅದನ್ನ ಕಮೆಂಟ್ ಹೋಗಿ ತಿಳಿಸಿ. ಅದ ನಂತರ ಈ ಎಕನಾಮಿಕ್ಸ್ ಏನಿದೆ ಅದು 7:30 ಇಂದ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದಂತರ 9 o'clock ವರೆಗೆ ಸ್ಟಡಿ ಮಾಡಿ. ಓಕೆ, ನಂತರ 9 o'clock ಇಂದ 9:30 ವರೆಗೆ ನಾನು ಡಿನ್ನರ್ಗೆ ಅಂದ್ರೆ ರಾತ್ರಿ ಊಟ ಮಾಡ್ತೀನಿ, ಅದಕ್ಕೋಸ್ಕರ ಟೈಮ್ ಅನ್ನ ಇಟ್ಟಿದ್ದೀನಿ. 9 o'clock ಇಂದ 9:30 ವರೆಗೆ ನೀವು ಡಿನ್ನರ್ ಮಾಡಿದ ನಂತರ ಇಂಗ್ಲಿಷ್ ಅಂದ್ರೆ ಪ್ರತಿದಿನ ಏನ್ ಮಾಡೋದು ಅಂತ ಹೇಳಿದ್ರೆ 2 ಕೋರ್ ಸಬ್ಜೆಕ್ಟ್ ಹಾಗೆ 1 ಲ್ಯಾಂಗ್ವೇಜ್ ಅದನ್ನು ಸ್ಟಡಿ ಮಾಡಿರ್ತೀವಿ. ಟೈಮ್ ಟೇಬಲ್ ಅನ್ನ ಮಾಡಿದ್ದೀನಿ ನಾನು. ಹಾಗಿದ್ರೆ ಇಂಗ್ಲಿಷ್ ಇಂದ ಅದನ್ನ 9:30 ಇಂದ 10:30 ವರೆಗೆ 1 hour ಸ್ಟಡಿ ಮಾಡಿ. ಈಗ ಅಕಸ್ಮಾತ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು 10:30 ನಂತರನೂ ಕೂಡ ಸ್ವಲ್ಪ ಪ್ರಿಪರೇಷನ್ ಮಾಡೋದಿದ್ರೆ ಮಾಡ್ಬೋದು. ಅದಂತರ ಹೋಮ್ ವರ್ಕ್ ಏನಾದ್ರು ಹೋಮ್ ವರ್ಕ್ ಕೊಟ್ಟಿದ್ರೆ ಕಾಲೇಜಲ್ಲಿ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಆಲ್ರೆಡಿ ಓದಿರುವಂತಹ ಚಾಪ್ಟರ್ ರಿವೈಸ್ ಮಾಡೋದಕ್ಕೆ ಟೈಮ್ ಇಟ್ಟಿರೋದು ನಾನು 10:30 ಇಂದ 12 ವರೆಗೆ. ಅವಾಗ ಸ್ಟಡಿ ಮಾಡ್ಬೋದು. ಅಂದ್ರೆ ಹೋಮ್ ವರ್ಕ್ ಮಾಡ್ಕೋಬಹುದು ಅಥವಾ ಏನಾದ್ರು ರಿವಿಷನ್ ಮಾಡಬೇಕು ಅಂತ ಹೇಳಿದ್ರೆ ರಿವಿಷನ್ ಮಾಡ್ಕೋಬಹುದು. ನಂತರ ಈ ಟೈಮ್ ಟೇಬಲ್ ಏನಿದೆ ಅಂದ್ರೆ ಅಕೌಂಟೆನ್ಸಿ, ಎಕನಾಮಿಕ್ಸ್ ಹಾಗೆ ಇಂಗ್ಲಿಷ್ ಇವುಗಳನ್ನ ಈ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡೋದಕ್ಕೆ ನಾನು ಮಂಡೇ, ವೆನ್ಸ್ಡೇ ಹಾಗೆ ಫ್ರೈಡೆ ಟೈಮ್ ಟೇಬಲ್ ಸೆಟ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಟೋಟಲ್ 6 ಸಬ್ಜೆಕ್ಟ್ಸ್ ಏನಿರುತ್ತೆ ಅದನ್ನು ಕೂಡ ಒಂದೇ ದಿನದಲ್ಲಿ ಸ್ಟಡಿ ಮಾಡೋದಕ್ಕಾಗಲ್ಲ. ಎಲ್ಲವನ್ನೂ ಕೂಡ ಒಂದೇ ದಿನದಲ್ಲಿ ಸ್ಟಡಿ ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈಗ ನೀವು ಹಾಫ್ ಅನ್ ಅವರ್ ಸ್ಟಡಿ ಮಾಡ್ತೀನಿ, 1 hour ಸ್ಟಡಿ ಮಾಡ್ತೀನಿ, ಸಾಕಾಗಲ್ಲ ಪ್ರಿಪ್ರೇಷನ್ಗೆ. ಓಕೆ, ನಿಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಡಿಫಿಕಲ್ಟ್ ಅನ್ಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಈಗ ಈ ಸಬ್ಜೆಕ್ಟ್ಗಳಿಗೆ ಮಿನಿಮಮ್ ಅಂದ್ರೆ ಯಾವುದು ಕೋರ್ ಸಬ್ಜೆಕ್ಟ್ಸ್ ಅಕೌಂಟೆನ್ಸಿ ಹಾಗೆ ಎಕನಾಮಿಕ್ಸ್ ಮಿನಿಮಮ್ 1.5 hour ಸ್ಟಡಿ ಮಾಡ್ತೀರಾ ಈಚ್ ಡೇ. ಅದಂತರ ಲ್ಯಾಂಗ್ವೇಜ್ ಇಂಗ್ಲಿಷ್ ಅದಕ್ಕೆ 1 hour ಟೈಮ್ ಅನ್ನ ಕೊಟ್ಟಿದ್ದೀನಿ. ಇಷ್ಟು ಟೈಮ್ ಮಿನಿಮಮ್ ಸ್ಟಡಿ ಮಾಡಲೇಬೇಕು. ನಿಮ್ಗೀಗ ಹೋಮ್ ವರ್ಕ್ ಏನು ಕೊಟ್ಟಿಲ್ಲ, ಆ ಟೈಮಲ್ಲಿ ಬೇಕಿದ್ರೆ ಯಾವುದೋ ಸಬ್ಜೆಕ್ಟ್ ಮತ್ತೆ ಓದಬೇಕು ಅಂತಂದ್ರೆ ಅದನ್ನ ಓದ್ಕೋಬಹುದು. ಅದು ಹೇಳ್ತಲ್ವಾ, ಹೆಚ್ಚಿನದಾಗಿ ಹೋಮ್ ವರ್ಕ್ ಏನಿರುತ್ತೆ ಅದು ನಿಮಗೆ ಕಾಲೇಜ್ ಅವರ್ಸ್ ಏನಿರುತ್ತೆ ಅಂದ್ರೆ ಇಲ್ಲಿ ಕಾಲೇಜ್ ಅವರ್ಸ್ ಅಂತ ಬರ್ತೀನಿ 8 o'clock ಇಂದ ಈವ್ನಿಂಗ್ 5 o'clock ವರೆಗೆ. ಅದರೊಳಗಡೆ ಆದಷ್ಟು ಮಾಡಿ ಹೋಮ್ ವರ್ಕ್ ಏನಾದ್ರು ಕೊಟ್ಟಿದ್ರೆ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಅಂದ್ರೆ ಟೈಮ್ ಇರುತ್ತೆ ಅನ್ಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ 5 o'clock ವರೆಗೆ ಕ್ಲಾಸ್ ನಡೆಸ್ತಾರೆ.
ಕಾಮರ್ಸ್ ಅವರಿಗೆ ಒಂದು ಅರೌಂಡ್ 4 o'clock ಹಾಗೆ ಮನೆಗೆ ಬಿಡುವಂತಹ ಚಾನ್ಸಸ್ ಇರುತ್ತೆ. ಆ ರೀತಿ ಇತ್ತು ಅಂತ ಹೇಳಿದ್ರೆ ಬೇಗ ರೀಚ್ ಆದರೆ ಹೋಮ್ವರ್ಕ್ ಮುಗಿಸ್ಕೊಂಡು ಅದರ ನಂತರ ಟೈಮನ್ನು ಕವರ್ ಮಾಡ್ಕೊಳ್ಳಿ. ಓಕೆ, ಅದ ನಂತರ ಏನು ಮಂಡೇ, ವೆನ್ಸ್ಡೇ, ಫ್ರೈಡೇ ಈ ರೀತಿ ಟೈಮ್ ಟೇಬಲ್ ಇರುತ್ತೆ. ಅದಂತರ ಟ್ಯೂಸ್ಡೇ, ಥರ್ಸ್ಡೇ ಹಾಗೆ ಸ್ಯಾಟರ್ಡೇ. ಆವಾಗ ರಿಲ್ಯಾಕ್ಸೇಷನ್ ಟೈಮ್ ಸೇಮ್ ಇದೆ. ಏನು 5 o'clock ಇಂದ 6 o'clock ರಿಲ್ಯಾಕ್ಸ್ ಮಾಡೋದು, ಮೈಂಡ್ ರಿಲ್ಯಾಕ್ಸ್ ಆಗಿರೋದು ನೋಡ್ಕೊಳ್ಳೋದು, ಮನೆ ಜನರ ಜೊತೆ ಮಾತಾಡೋದು, ಟೀ, ಕಾಫಿ, ಸ್ನ್ಯಾಕ್ಸ್ ಆ ರೀತಿ. ಅದಂತರ ಬಿಸ್ನೆಸ್ ಸ್ಟಡೀಸ್, ಇದು ಕೂಡ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಕಾಮರ್ಸ್ ಸ್ಟೂಡೆಂಟ್ಸ್. ಸೊ ಬಿಸ್ನೆಸ್ ಸ್ಟಡೀಸ್ ಏನಿದೆ ಅದು 6 ಇಂದ 7:30 ಸ್ಟಡಿ ಮಾಡಿ. ಓಕೆ, ಅದಂತರ ಕಂಪ್ಯೂಟರ್ ಸೈನ್ಸ್ 7:30 ಇಂದ 9 o'clock ಸ್ಟಡಿ ಮಾಡಿರಿ. ಈಗ ಏನು ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ ಅಥವಾ ಪ್ರೋಗ್ರಾಮಿಂಗ್ ಇರುತ್ತೆ, ಕೊಟ್ಟಿರ್ತಾರೆ ಈ ರೀತಿ ಪ್ರೋಗ್ರಾಮ್ ಅಂತ ಕೊಟ್ಟಿರ್ತಾರೆ. ಅದು ನೆನಪಿನಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ತುಂಬ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ ಪ್ರೋಗ್ರಾಮೇ ನೆನಪಿರಲ್ಲ ಅಂತ. ಆ ರೀತಿ ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಅದರ ನಂತರ ಇನ್ನು 7:30 ಇಂದ 9 o'clock ಕಂಪ್ಯೂಟರ್ ಸೈನ್ಸನ್ನು ಸ್ಟಡಿ ಮಾಡ್ತೀರಾ. ನಂತರ ಬಿಸ್ನೆಸ್ ಸ್ಟಡೀಸನ್ನು 6 ಇಂದ 7:30 ಸ್ಟಡಿ ಮಾಡಾಗಿರುತ್ತೆ. ಅದಂತರ ಕಂಪ್ಯೂಟರ್ ಸೈನ್ಸನ್ನು ಕೂಡ ಕಂಪ್ಲೀಟ್ ಮಾಡಿ 9 o'clock ಇಂದ 9:30 ಡಿನ್ನರ್, ರಾತ್ರಿ ಊಟ ಕಂಪ್ಲೀಟ್ ಆಯಿತು. ಅದರ ನಂತರ ಏನು ಲ್ಯಾಂಗ್ವೇಜ್, ಮತ್ತೊಂದು ಲ್ಯಾಂಗ್ವೇಜನ್ನು ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ. ಲ್ಯಾಂಗ್ವೇಜನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಂದರೆ ಸಮರಿ ನೆನಪಿಟ್ಕೊಳ್ಳೋದು, ಹಾಗೆ ಲೆಟರ್ ರೈಟಿಂಗ್ ಆಯಿತು, ಎಸ್ಸೆ ರೈಟಿಂಗ್ ಆಯಿತು, ಗ್ರಾಮರ್ ಆಯಿತು, ಅದೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಿರಬೇಕು. ಸೊ ಲ್ಯಾಂಗ್ವೇಜ್ ಕೂಡ ಅಂದರೆ ಏನು ರೆಗ್ಯುಲರ್ ಆಗಿ ಸ್ಟಡಿ ಮಾಡ್ತಾ ಇರಿ. ಅದಕ್ಕೋಸ್ಕರ 9:30 ಇಂದ 10:30 ಲ್ಯಾಂಗ್ವೇಜನ್ನು ಸ್ಟಡಿ ಮಾಡ್ತೀರಾ. ಹಿಂದಿ ತೆಗೆದುಕೊಂಡಿದ್ರೆ ಹಿಂದಿ, ಕನ್ನಡ ತೆಗೆದುಕೊಂಡಿದ್ರೆ ಕನ್ನಡ, ಸಂಸ್ಕೃತ ತೆಗೆದುಕೊಂಡಿದ್ರೆ ಸಂಸ್ಕೃತ, ಅದನ್ನು ಸ್ಟಡಿ ಮಾಡ್ತೀರಾ 9:30 ಇಂದ 10:30. ಅದರ ನಂತರ ಈಗ ಹೋಮ್ವರ್ಕ್ ಏನಾದ್ರು ಕೊಟ್ಟಿದ್ರೆ ಹೋಮ್ವರ್ಕ್ ಆಗಿರ್ಬೋದು ಅಥವಾ ಯಾವುದೋ ಸಬ್ಜೆಕ್ಟ್ ಓದಾಗಿದ್ರೆ ಅದನ್ನು ರಿವಿಷನ್ ಮಾಡಬೇಕು ಅಂತಿದ್ರೆ 10:30 ಇಂದ 12:30 ರಿವೈಸ್ ಮಾಡಿ. 10:30 ಇಂದ 12 ರಿವೈಸ್ ಮಾಡಿ. ನಂತರ 12 ಗಂಟೆಗೆ ನಿದ್ದೆ ಮಾಡ್ತೀರಾ. ಅದಂತರ 6 hours ಮಿನಿಮಮ್ ಸ್ಲೀಪ್ ಬೇಕು. 6 o'clock ಎದ್ರೆ ನಡೆಯುತ್ತೆ. ಅಕಸ್ಮಾತ್ ಲೇಟ್ ಆಗೋದಂತ 6:30 ನಿದ್ದೆ ಮಾಡಿ. ಅದಂತರ ಎದ್ದು ರೆಡಿಯಾಗಿ 8 o'clock ಅಂದರೆ ಅಥವಾ 8 o'clock ಕಾಲೇಜ್ಗೆ ಹೊರಡಿ. ಈ ರೀತಿ ಟೈಮ್ ಟೇಬಲನ್ನು ರೆಡಿ ಮಾಡಿದ್ದೀನಿ. ಟೈಮ್ ಟೇಬಲ್ ರೆಡಿ ಮಾಡಿ ಕೊಡೋದಕ್ಕೆ ಹೇಳಿದ್ರೆ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ. ನೀವು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಯಾಕೆ ಗೊತ್ತಾ, ಈಗ ನಾವೇನೋ ಅಚೀವ್ ಮಾಡಬೇಕು ಅಂತಿದ್ದೀವಿ, ಒಳ್ಳೆ ಮಾರ್ಕ್ಸ್ ಆಗಿರ್ಬೋದು ಅಥವಾ ಲೈಫಲ್ಲಿ ಏನೋ ಗೋಲ್ ಆಗಿರ್ಬೋದು, ಅದನ್ನು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಡಿಸಿಪ್ಲಿನ್ ಇರಬೇಕು. ಟೈಮ್ ಟೇಬಲ್ ಇಟ್ಕೊಂಡ್ರೆ ಅದನ್ನು ಫಾಲೋ ಮಾಡ್ತಾ ಇದ್ರೆ ನಮ್ಮಲ್ಲಿ ಒಂದು ಏನು ಟೈಮ್ಗೆ ಕರೆಕ್ಟಾಗಿ ಕೆಲಸ ಮಾಡುವಂತಹ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ಎಕ್ಸಾಮ್ ದೃಷ್ಟಿಯಿಂದಷ್ಟೇ ಅಲ್ಲ, ಮುಂದೆ ಲೈಫಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಟೈಮ್ ಟೇಬಲನ್ನು ಫಾಲೋ ಮಾಡೋದು. ಓಕೆ, ಅದಕ್ಕೋಸ್ಕರ ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗಿ. ಲೈಫಲ್ಲಿ ಡಿಸಿಪ್ಲಿನ್ ಇಟ್ಕೊಂಡಿರಿ. ಲೈಫ್ ಎಂಜಾಯ್ ಕೂಡ ಮಾಡಿ. ಬಟ್ ಡಿಸಿಪ್ಲಿನ್ ಕೂಡ ಇಟ್ಕೊಂಡಿರಿ. ಇದು ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಯಾರು ಇದನ್ನು ಫಾಲೋ ಮಾಡ್ತೀರಾ ಅವರು ನಾನು ಈ ಟೈಮ್ ಟೇಬಲನ್ನು ಫಾಲೋ ಮಾಡ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಕ್ಸಾಮ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.